ಹಾಯ್ ಎಲ್ಲರಿಗೂ ನಮಸ್ಕಾರ. ತೋರಿಸ್ತೀನಿ ಸುಮ್ಮನೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ. ಹಂಗೆಲ್ಲ ಮಾತಾಡ್ಬಾರ್ದು ಪ್ಲೀಸ್. ಹಾಯ್ ಎಲ್ಲರಿಗೂ ತಡಿ, ನಾನು ಹೇಳ್ತೀನಿ ಫಸ್ಟ್, ಆಮೇಲೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇದು ಆಯ್ ಮಾಡು. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋ ಏನಂತ ಅಂದರೆ, ಫುಲ್ಲು ನನ್ನ ಮಗನ ಜೊತೆನೇ ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಬೋದು ನೀವು. ನೆಕ್ಸ್ಟ್ ಯೂಟ್ಯೂಬರ್ ಆಗೋದ್ರಲ್ಲಿ ಡೌಟ್ ಏನಿಲ್ಲ. ಹಾಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ನಮ್ಮೂರ ಪಕ್ಕ. ಇವತ್ತೊಂದು ಪಾರ್ಸೆಲ್ ತರಿಸಿದ್ದೆ, ಅದು ನಮ್ಮ ಎದು ಚಿನ್ನಿಗೋಸ್ಕರ. ವೆದರ್ ಬೇರೆ ಸರಿ ಇಲ್ಲ, ಸೊ ಹಾಗಾಗಿ ಒಂದು ಅವನಿಗೆ ಜಾಕೆಟ್ ಬುಕ್ ಮಾಡಿದ್ದೆ. ಅದು ಬಂದಿದೆ, ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಇವನಿಗೋಸ್ಕರ ಅಲ್ವಾ, ಹಾಗಾಗಿ ಇವನ ಮುಂದೆನೇ ಓಪನ್ ಮಾಡೋಣ ಅಂತ. ಹೆಂಗೆ ರಿಯಾಕ್ಷನ್ ಮಾಡ್ತಾನೆ ನೋಡೋಣ. ಆಲೋಚನೆ ಓಪನ್ ಮಾಡೋದಾ? ಇದು ನಾನು ಫಸ್ಟ್ ಕ್ರೈಯಿಂದ ತರಿಸಿರೋದು. ಆಲ್ಮೋಸ್ಟ್ ಎದುಗೆ ನಾನು ಶಾಪಿಂಗ್ ಮಾಡೋದು ಇದರಿಂದಾನೆ. ತುಂಬ ಪ್ರಾಡಕ್ಟ್ ಚೆನ್ನಾಗಿರ್ತವೆ ಬೇಬೀಸ್ಗೆ, ಅದರಲ್ಲೂ ಗರ್ಲ್ಸ್ ಬೇಬೀಸ್ಗಂತೂ ಹೇಳಲೇಬಿಡಿ, ತುಂಬ ಚೆನ್ನಾಗಿರ್ತವೆ. ಸೊ ಹೇಗಿದೆ ಓಪನ್ ಮಾಡ್ತೀನಿ. ಇಲ್ಲಿ ತೋರಿಸೋಣ ಅವರಿಗೆ. ಸೊ ಇದೊಂದು ಜಾಕೆಟ್ ಬುಕ್ ಮಾಡಿದ್ದೆ, ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಡೈನೋಸರ್ಸ್ ಅದು ಅದೇ, ಅದು ಮಮ್ಮಿ, ಅದ್ರ ಮಮ್ಮಿ. ಬಿಗ್ ಡೈನೋಸರ್, ಸ್ಮಾಲ್ ಡೈನೋಸರ್. ಓಕೆ, ಎಲ್ಲಿ ಅವ್ರಿಗೆ ಸ್ವಲ್ಪ ಚೆನ್ನಾಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಫಸ್ಟ್ ಕ್ರೈಲಿ ಪ್ರಾಡಕ್ಟ್ ಯಾವತ್ತೂ ಮಾತಾಡೋಂಗೆ ಇಲ್ಲ. ಸುಮ್ಮನಿರೇ. ಯಾವುದನ್ನ? ಬೇಡ, ಅವತ್ತು ಇನ್ನೊಂದಿನ ಇಟ್ಕೊಳ್ವಂತೆ. ಸುಮ್ಮನೆ ನಾನು ಈಗ ಹೇಳ್ತಿದ್ದೀನಿ, ತಡಿಸು. ನೀವು ವಿಡಿಯೋ ಮಾಡಬೇಕು, ಆಮೇಲೆ ಇಟ್ಕೊಳ್ವಂತೆ, ಇದಾದ್ಮೇಲೆ ಇಟ್ಕೊಳ್ವಂತೆ, ಸರಿನಾ? ಓಕೆ, ಅವನಿಗೆ ಹಾಕಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗೆ ಇದು ಕಲರ್ಸ್ ಇಷ್ಟ ಆಗುತ್ತೆ ಮಕ್ಳುಗಳಿಗೆ ಅಂತ. ಇದು ಕ್ಯಾಪು ಬೇಕಾದರೆ ರಿಮೂವ್ ಮಾಡ್ಬೋದು, ಬೇಡ ಅಂತಂದರೆ ಕ್ಯಾಪು ತೆಗಿಬೋದು. ಇದು ತಡಿ ತಡಿ ತಡಿ, ಹಾಕ್ತೀನಿ. ಬೇಡ ಅಂದರೆ ಕ್ಯಾಪ್ನ ರಿಮೂವ್ ಮಾಡ್ಬೋದು. ಓಕೆ, ಅವನು ಬಿಡ್ತಿಲ್ಲ, ಅವನಿಗೆ ಹಾಕಿ ತೋರಿಸ್ತೀನಿ. ಬಾಯದು ನೋಡಿ, ಒಳಗಡೆ ಎಲ್ಲ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ಬಾ, ಇದು ಸುಮ್ಮನಿರಿ. ಬಾಯಲ್ಲಿ ಬಾಯಲ್ಲಿ ನಿಂತ್ಕೊ. ಇಲ್ಲಿ ಈ ಕಡೆಗೆ ತಿರ್ಗು, ಈ ಕಡೆಗೆ ತಿರ್ಗು. ಕತ್ತೆತ್ತು. ನೋಡಿ, ಚೆನ್ನಾಗಿತ್ತ. ಎಲ್ಲಿ ಎಲ್ಲಿ ನಡಿ, ಬಾಯಲ್ಲಿ. ಇದು ಅದು ಆಮೇಲೆ, ಅದು ಕ್ಯಾಪು. ನೋಡಿ, ನಾನು ಹೆಂಗಿದ್ದೀನಿ.
ಬೇಡ. ನೋಡಿ ಹೇಗೆ ಕಾಣಿಸ್ತಿದ್ದಾನೆ ಅಂತ. ಕಿದ್ದಿ. ಸ್ಟೈಲ್ ಅದು, ಯಾವಾಗಲೂ ಜೋಬೊಳಗಡೆ ಹಾಕ್ಕೋಬೇಕು ಅವನು. ಹೇಗೆ ಕಾಣಿಸ್ತಿದ್ದಾನೆ ನೋಡಿ. ಸ್ವಲ್ಪ ನಾನು ಫ್ರೀ ಸೈಜ್ನೇ ತರಿಸಿದ್ದೀನಿ, ಯಾಕಂದರೆ ಮಕ್ಕಳು ಬೆಳಿತವೆ, ಹಾಗಾಗಿ ಎಲ್ಲ ಸಣ್ಣ ಸೈಜ್ ತರಿಸಿ ಹಾಳು ಮಾಡಿದ್ದೀನಿ. ಅವ್ರು ಚಿಕ್ಕಿದು, ಅವಳೇ ಎಲ್ಲ ಸೆಲೆಕ್ಟ್ ಮಾಡಿರೋದು. ಹೆಂಗೆ ಆಡ್ತಿದ್ದಾನೆ ನೋಡಿ. ಇದು ಹಂಗೆ ಆಡಬೇಡ, ಇದು ಆಡ್ ಕಳ್ತಾರೆ ಕಣೋ. ಓಕೆ ಬಾಯ್ ಮಾಡು. ಹೇಗಿದೆ ಮೈ ಲುಕ್ ಅನ್ನು? ಹೇಗಿದೆ ಮೈ ಲುಕ್? ಬಾಯ್ ಮಾಡು. ನೋಡಪ್ಪ ನಿನ್ನ ಮೊಮ್ಮಗನ್ನ. ಆಮೇಲೆ ನಾವು ಇಲ್ಲಿ ನಿನ್ನೆ ಮಳೆ ಬರ್ತಿತ್ತು, ಅಲ್ಲಿ ಒಂದು ಆಮೇಲೆ ನಾನು ಯೂಟ್ಯೂಬ್ ಮಾಡೋದು ನೋಡಿ ವೀಡಿಯೋಗಳನ್ನ ಮಾಡೋದು ನೋಡಿ ಅವನು ಅದನ್ನೇ ಕಾಪಿ ಮಾಡ್ತಿದ್ದಾನೆ. ಏನು ಮಾಡೋದಕ್ಕೂ ಬಿಡಲ್ಲ, ವಾಯ್ಸ್ ಓವರ್ ಕೊಡೋದಕ್ಕೂ ಬಿಡಲ್ಲ. ನಾನು ವಾಯ್ಸ್ ಓವರ್ ಕೊಡ್ತೀನಿ ಹಾಗೆ ಹಿಂಗೆ ಅಂತ ಹಠ ಮಾಡ್ತಾನೆ ನೋಡಿ. ಮನೇಲಿದ್ದರೆ ಮುಗೀತು, ಯಾವ ಪಿಲ್ಲೋಗಳಿಗೂ ರೆಸ್ಟ್ ಇಲ್ಲ. ಎಲ್ಲ ಅವನು ತೊಗೊಂಡು ಅವನ್ನೆಲ್ಲ ಏನೇನೋ ಮಾಡಿಕೊಂಡು ಮನೆ ಮಾಡಿಕೊಡು ಅನ್ನೋದು, ಅದರಲ್ಲಿ ತಲೆ ತಿಂದುಬಿಡ್ತಾನೆ. ಯಾವ ಕೆಲಸ ಮಾಡೋಕ್ಕೂ ಬಿಡಲ್ಲ. ಬೆಳಿಗ್ಗೆ ಎದ್ದು ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಗ್ಬಿಡುತ್ತೆ. ಬಟ್ ಅದರಲ್ಲೂ ಏನೋ ಒಂಥರ ಖುಷಿ ಇರುತ್ತೆ ಮಕ್ಕಳ ಜೊತೆ ಆಟ ಆಡೋದ್ರಲ್ಲಿ. ದೊಡ್ಡವರಾದ್ಮೇಲೆ ಹಿಂಗೆಲ್ಲ ಆಟ ಆಡೋಕ್ಕಾಗುತ್ತೆ ಹೇಳಿ? ಅವ್ರನ್ನ ಫ್ರೀಯಾಗಿ ಬಿಟ್ಬಿಡ್ಬೇಕು, ಮನೇಲಿ ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಟ ಆಡ್ತಾರೆ. ಇಲ್ಲ ಅಂತಂದರೆ ಅದನ್ನು ಮುಟ್ಬೇಡ ಇದನ್ನು ಮುಟ್ಬೇಡ ಅಂತಂದರೆ ಕೇಳಲ್ಲ ಮಾತನ್ನು. ಹಂಗಾಗಿ ನಾನು ಸುಮ್ಮನೆ ಹೋಗ್ಬಿಡ್ತೀನಿ. ಫಸ್ಟೆಲ್ಲ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಇದು ಮಾಡ್ತಿದ್ದೆ, ತುಂಬ ಆಟ ಮಾಡ್ತಿದ್ದ. ಈಗ ಹೆಂಗಾದರೂ ಮಾಡ್ಕೊಬಿಡ್ಲಿ, ಲಾಸ್ಟಿಗೆ ಕ್ಲೀನ್ ಮಾಡಿದ್ರಾಗುತ್ತೆ ಅಂತ ನಾನೇ ಸುಮ್ಮನೆ ಆಗಿಬಿಡ್ತೀನಿ. ಅವನ್ನೆಲ್ಲ ಆಟಾಡಿ ಸಾಕಾದ್ಮೇಲೆ ಎಲ್ಲದನ್ನು ಎತ್ತಿಡ್ತೀನಿ. ಆಟ ಸಾಮಾನುಗಳು ಕೊಟ್ಟರೂ ಆಟ ಆಡಲ್ಲ, ಈ ಥರದವೇ ಬೇಕು ಅವನಿಗೆ. ಹಾಗೆ ಇವತ್ತಿನ ದಿನ ಪೂರ್ತಿ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅವನ ಜೊತೆ ಆಟ ಆಡಿಕೊಂಡು ಮಾತಾಡಿಕೊಂಡು ನಾನು ಚಿಕ್ಕ ಮಗುನೇ ಆಗೋದೆ. ಅವನ ಜೊತೆ ಟೈಮ್ ಕಳೆದೋಗಿದ್ದೇ ಗೊತ್ತಾಗಲಿಲ್ಲ. ಹಾಗೆಯೇ ಇನ್ನೊಂದು 2 ತಿಂಗಳು ಬಂದರೆ ಅವನಿಗೂ 4 ವರ್ಷ ತುಂಬುತ್ತೆ. ಆ 4 ವರ್ಷವೂ ಹೆಂಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಎಷ್ಟು ಬೇಗ ದೊಡ್ಡವನಾದ ಅನ್ನೋದು ಗೊತ್ತಾಗ್ತಿಲ್ಲ. ಇನ್ನು ನೆಕ್ಸ್ಟ್ ಇಯರ್ ಸ್ಕೂಲಿಗೆ ಹಾಕಬೇಕು. ಅದರಲ್ಲೂ ಸ್ವಲ್ಪ ಖುಷಿ ಬೇರೆ, ಸ್ವಲ್ಪ ಭಯ ಬೇರೆ. ಹೆಂಗೆ ಹೋಗ್ತಾನೆ, ಸ್ವಲ್ಪ ದೂರ. ನಾವು ಹಳ್ಳಿಲಿರೋದ್ರಿಂದ ಅವನ್ನ ಸಿಟಿಗೆ ಕಳಿಸ್ಬೇಕು, ಹೆಂಗೆ ಹೋಗಿ ಬರ್ತಾನೆ ಅನ್ನೋದೇ ಭಯ. ನೋಡೋಣ ಹೇಗೆಲ್ಲ ಹೋಗುತ್ತೆ. ನಿಮ್ಮ ಜೊತೆನೇ ಇರ್ತೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.